ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಹಾಗೆ ನಾವು ಕಳೆದ ತರಗತಿಯಲ್ಲಿ ಮಿತ್ರರ ಸಮಾಗಮ ಅಂತಕ್ಕಂತಹ ಘಟಕದ ವಿವರಣೆಯನ್ನು ತಿಳ್ಕೊಂಡಿದ್ವಿ. ಅಂದರೆ ಈ ಒಂದು ಪಾಠದಲ್ಲಿ ಪ್ರಮುಖವಾಗಿ ಅಕ್ಬರ್ ಬೀರಬಲ್ಲ ಅಂತಕ್ಕಂಥವರು ಅಂದರೆ ರಾಜ ಮತ್ತು ಮಂತ್ರಿಯಾಗಿದ್ದರೂ ಸಹ ಉತ್ತಮ ಗೆಳೆತನ ಅಥವಾ ಸ್ನೇಹವನ್ನು ಹೊಂದಿದಂತಹ ಮಿತ್ರರು ಕೂಡ ಆಗಿದ್ರು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡ್ವಿ. ಅಂದರೆ ಇವರು ರಾಜ ಮಂತ್ರಿ ಅಂತಕ್ಕಂತಹ ಭೇದ ಭಾವ ಮಾಡದೆ ಒಳ್ಳೆಯ ಸ್ನೇಹಿತರು ಅಥವಾ ಆಪ್ತ ಸ್ನೇಹಿತರು ಕೂಡ ಆಗಿದ್ರು. ಒಮ್ಮೆ ಯಾವುದೋ ಒಂದು ವಿಷಯಕ್ಕೆ ಅತೃಪ್ತಿಯನ್ನು ಪಟ್ಟಂತಹ ಅಕ್ಬರ್ ಬೀರಬಲ್ಲನನ್ನ ಮತ್ತೊಮ್ಮೆ ನನಗೆ ಮುಖವನ್ನ ತೋರಿಸಬೇಡ, ದಯವಿಟ್ಟು ಹೋಗು ಅಂತ ಹೇಳಿದಂಥ ಸಂದರ್ಭದಲ್ಲಿ ಬೀರಬಲ್ ಅಂತಕ್ಕಂಥವನು ಅಕ್ಬರನ ಆಸ್ಥಾನದಿಂದ ಕಾಣೆಯಾಗ್ತಾನೆ, ಅಂದರೆ ಮರೆಯಾಗ್ತಾನೆ. ನಂತರ ಕೆಲ ದಿನಗಳು ಅಂದರೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಆದ ನಂತರ ಅಕ್ಬರನಿಗೆ ಬೀರಬಲ್ಲನನ್ನ ನೋಡುವಂತಹ ತವಕ ಉಂಟಾಗುತ್ತೆ. ಆದರೆ ಆ ತವಕ ಉಂಟಾದಾಗ ಬೀರಬಲ್ಲನನ್ನ ಅಕ್ಬರ್ ಪ್ರತಿಯೊಂದು ಕಡೆ ಎಲ್ಲಾ ಕಡೆ ಹುಡುಕಾಡಿಸ್ತಾನೆ, ಆದ್ರೂ ಎಲ್ಲೂ ಸಿಗೋದಿಲ್ಲ. ಆಗ ಅಕ್ಬರ್ ಬೀರಬಲ್ಲ ಎಲ್ಲೂ ಸಿಗದೆ ಇದ್ದಂತ ಸಂದರ್ಭದಲ್ಲಿ ಯೋಚಿಸ್ತಾ ಇರ್ತಾನೆ, ಚಿಂತಿತನಾಗ್ತಾನೆ. ಬೀರಬಲ್ಲ ಎಲ್ಲಿ ಕಣ್ಮರೆಯಾದ ಅಂತ ಚಿಂತಿತನಾಗ್ತಾನೆ. ಇಷ್ಟರವರೆಗೂ ನಾವು ವಿಷಯವನ್ನ ವಿವರಣೆಯನ್ನ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ನಂತರ ಮುಂದುವರೆದ ಭಾಗ ಅಂದ್ರೆ ಅಕ್ಬರ್ ತನ್ನ ಸೇವಕರನ್ನ ಕಳಿಸಿ ಬೀರಬಲ್ಲನ ಹುಡುಕಾಟ ಮುಂದುವರಿಸಿದಾಗ ನಿಜವಾಗ್ಲೂ ಬೀರಬಲ್ಲ ಬರ್ತಾನ ಅಥವಾ ಬಂದ್ರೆ ಯಾವ ರೂಪದಲ್ಲಿ ಬರ್ತಾನೆ, ಹೇಗ್ ಬರ್ತಾನೆ, ಈ ಇಬ್ಬರು ಆತ್ಮೀಯ ಮಿತ್ರರು ಹೇಗೆ ಒಂದಾಗ್ತಾರ ಅಥವಾ ಮತ್ತೆ ಸಿಗ್ತಾರ ಸಿಗೋಲ್ಲ ಅಂತಕ್ಕಂಥ ಕುತೂಹಲ ನಿಮ್ಗೆಲ್ಲರಿಗೂ ಇದೆಯಲ್ವಾ? ಸೊ ಆ ಒಂದು ಕುತೂಹಲದ ಮುಂದುವರೆದ ಭಾಗದ ಘಟಕವನ್ನ ಈ ದಿನದ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ಅದಕ್ಕೂ ಮೊದಲು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪುನರಾವರ್ತನ ಪ್ರಶ್ನೆಗಳು ಮತ್ತೆ ಅದಕ್ಕೆ ಸಂಬಂಧಿಸಿದ ಉತ್ತರವನ್ನು ತಿಳಿಯುತ್ತಾ ಮುಂದುವರೆದ ಘಟಕದ ಅಧ್ಯಯನವನ್ನ ಪ್ರಾರಂಭ ಮಾಡೋಣ. ಮಕ್ಕಳೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ. ಈ ದಿನ ತೆಗೆದುಕೊಂಡಿರುವಂತಹ ತರಗತಿ 7ನೆಯ ತರಗತಿ, ವಿಷಯ ಕನ್ನಡ, ಘಟಕ ಮಿತ್ರರ ಸಮಾಗಮ. ಮಿತ್ರ ಅಂದ್ರೆ ಗೆಳೆಯ, ಸ್ನೇಹಿತ ಅಂತಾನು ಹೇಳ್ತೀವಿ. ಸಮಾಗಮ ಅಂದ್ರೆ ಒಟ್ಟಿಗೆ ಸೇರೋದು ಅಥವಾ ಹೊಂದಾಗೋದು. ಅಂದ್ರೆ ಈ ಗೆಳೆಯರಿಬ್ಬರು ಒಟ್ಟಿಗೆ ಹೊಂದಾಗ್ತಕ್ಕಂತಹ ಪ್ರಸಂಗ, ಅಂದ್ರೆ ಅಕ್ಬರ್ ಮತ್ತು ಬೀರಬಲ್ಲ ಹೊಂದಾಗ್ತಕ್ಕಂತಹ ಪ್ರಸಂಗವನ್ನು ವಿವರಿಸ್ತಕ್ಕಂಥದ್ದೇ ಮಿತ್ರರ ಸಮಾಗಮ ಅಂತಕ್ಕಂತಹ ಗದ್ಯ. ಈ ಗದ್ಯದ ಮುಂದುವರೆದ ಭಾಗವನ್ನ ತಿಳಿಯೋಣ. ನಂತರ ಈ ದಿನದ ಪುನರಾವರ್ತನೆ ಪ್ರಶ್ನೆಗಳು ಮಕ್ಕಳೇ. ಅಕ್ಬರ್ ಮತ್ತು ಬೀರಬಲ್ ಇವರ ನಡುವಿನ ಸಂಬಂಧ ಯಾವ ರೀತಿಯದ್ದು? ಅಂದ್ರೆ ಅಕ್ಬರ್ ಮತ್ತು ಬೀರಬಲ್ ಇವರಿಬ್ಬರ ನಡುವಿನ ಸಂಬಂಧ ಯಾವ ರೀತಿ ಇತ್ತು ಅಂತ. ಅಕ್ಬರ್ ಮತ್ತು ಬೀರಬಲ್ ದೊರೆ ಮತ್ತು ಮಂತ್ರಿಯಾಗಿದ್ದಂತೆ ಆತ್ಮೀಯ ಮಿತ್ರರು ಸಹ ಅಥವಾ ಆತ್ಮೀಯ ಗೆಳೆಯರು ಸಹ ಆಗಿದ್ರು. ಅಕ್ಬರ್ ಬೀರಬಲ್ಲನನ್ನು ಏಕೆ ಹುಡುಕಾಡಿಸಿದನು? ಅಕ್ಬರ್ ದೊರೆ ಆಗಿದ್ದ, ಬೀರಬಲ್ ಮಂತ್ರಿಯಾಗಿದ್ದ. ಆದ್ರೆ ಒಮ್ಮೆ ಯಾವುದೋ ಕಾರಣದ ನಿಮಿತ್ತ ಅತೃಪ್ತಗೊಂಡಂತಹ ಅಕ್ಬರ್ ಬೀರಬಲ್ಲನನ್ನ ನನಗೆ ಕಣ್ಣೆದುರಿರ್ಬೇಡ, ಹೋಗು ಅಂತ ಹೇಳ್ಬಿಟ್ಟು ಬೈತಾನೆ. ಆಗ ಕಣ್ಮರೆಯಾದಂತಹ ಬೀರಬಲ್ ಕೆಲ ದಿನಗಳ ನಂತರ ಅಕ್ಬರನಿಗೆ ಬೀರಬಲ್ಲನನ್ನ ಕಾಣುವಂತಹ ತವಕ ಉಂಟಾಗುತ್ತೆ. ಆದ ಕಾರಣದಿಂದಾಗಿ ಅಕ್ಬರ್ ಬೀರಬಲ್ಲನನ್ನ ಹುಡುಕಾಡಿಸಿದನು. ಚಿಲ್ಡ್ರನ್, ಅಕ್ಬರ್ ಬೀರಬಲ್ಲನನ್ನ ಹೇಗೆ ಹುಡುಕಾಡಿಸಿದನು ಅಂತಕ್ಕಂಥ ಪ್ರಶ್ನೆಗೆ ಅಕ್ಬರ್ ಬೀರಬಲ್ಲನನ್ನು ಕಾಣುವ ತವಕ ಉಂಟಾದ ಕಾರಣದಿಂದಾಗಿ ಅಕ್ಬರ್ ಬೀರಬಲ್ಲನನ್ನ ಹುಡುಕಾಡಿಸಿದನು. ಇದು ಉತ್ತರ. ನಂತರ ಈ ದಿನದ ಪಾಠವನ್ನ ಪ್ರಾರಂಭ ಮಾಡೋಣ. ಪಾಠ 6, ಮಿತ್ರರ ಸಮಾಗಮ. ಮೊದಲನೇದಾಗಿ ನಾನು ಗದ್ಯವನ್ನ ಓದ್ತೇನೆ, ಗಮನಿಸಿ. ನಂತರ ವಿವರಣೆಯನ್ನ ತಿಳಿಯೋಣ. ಒಮ್ಮೆ ಅಕ್ಬರ್ ದರ್ಬಾರ್ ನಡೆಸುತ್ತಿರುವಾಗ ಸೇವಕನೊಬ್ಬ ಹೊಳಬಂದ. ಪ್ರಭು, ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಬಂದಿದ್ದಾರೆ. ಅವರ ಶಿಷ್ಯರು ಆ ಸಾಧು ವಿಶ್ವದಲ್ಲಿಯೇ ಅತಿ ದೊಡ್ಡ ಮೇಧಾವಿ ಹಾಗೂ ತುಂಬಾ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ ಎಂದು ಹೇಳಿದ.
ಅಕ್ಬರ್ ತಕ್ಷಣವೇ ಆ ಸಾಧುವನ್ನು ಬರಮಾಡಿಕೊಂಡನು. ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬಾ ತೇಜಸ್ವಿಯಾಗಿದ್ದ. ಅದೇ ಅವನೊಬ್ಬ ಬುದ್ಧಿವಂತನೆಂಬುದನ್ನು ಸಾರುತ್ತಿತ್ತು. ಸಾಧು, ನೀ ಬಹಳ ಬುದ್ಧಿವಂತನೆಂದು ಕೇಳಿದೆ. ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನದ ಪಂಡಿತರು ನಿನಗೆ ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇನೆ. ಸರಿಯಾಗಿ ಉತ್ತರಿಸಿದರೆ ಅಮೂಲ್ಯವಾದ ಉಡುಗೊರೆಗಳನ್ನು ನೀಡುತ್ತೇನೆ ಎಂದನು ಅಕ್ಬರ್. ಆ ಮಾತಿಗೆ ಸಾಧು ಆಗಬಹುದು ಎಂದನು. ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್, ತೋದರಮಲ್ಲ, ಅಬುಲ್ ಫಜಲ್, ಫೈಜಿ ಮೊದಲಾದ ವಿದ್ವಾಂಸರಿದ್ದರು. ಅವರು ಪ್ರಶ್ನಿಸತೊಡಗಿದರು. ಮೊದಲಿಗೆ ಹೀಗೆ ಮಕ್ಕಳೇ, ಒಮ್ಮೆ ಅಂದ್ರೆ ಒಂದು ಬಾರಿ ಅಕ್ಬರ್ ದರ್ಬಾರನ ಅಂದ್ರೆ ತನ್ನ ಆಸ್ಥಾನದಲ್ಲಿ ಹೀಗೆ ದೊರೆಯಾಗಿದ್ದಾಗ ಆಸ್ಥಾನದಲ್ಲಿ ದರ್ಬಾರನ್ನ ನಡೆಸ್ತಾ ಇದ್ದಾಗ ಅಂದ್ರೆ ಹೀಗೆ ತನ್ನ ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಸೇವಕನೊಬ್ಬ ಒಳಗೆ ಬಂದು ಅಂದ್ರೆ ಆ ಆಸ್ಥಾನಕ್ಕೆ ತನ್ನ ಸೇವಕ ಒಳಗಡೆ ಬಂದು, ಪ್ರಭು, ಅರಮನೆಯ ದ್ವಾರದಲ್ಲಿ, ಅರಮನೆ ಅಂದ್ರೆ ಅವರು ಆ ರಾಜ ಅಥವಾ ಅಕ್ಬರ್ ರಾಜ ಇದ್ದಂತಹ ಅರಮನೆಯ ದ್ವಾರ ಅಂದ್ರೆ ಬಾಗಿಲು, ಮುಖ್ಯ ಅಂದ್ರೆ ಮೇನ್ ಡೋರ್ ಅಂತ ಹೇಳ್ತೀವಿ. ಅಂದ್ರೆ ದ್ವಾರ ಅಂದ್ರೆ ಬಾಗಿಲು ಅಂತಕ್ಕಂತಹ ಪದಕ್ಕೆ ಅರ್ಥ ಬರುತ್ತೆ. ಆ ಅರಮನೆಯ ದ್ವಾರದಲ್ಲಿ ಅಂದ್ರೆ ಅರಮನೆಯ ಮುಂಭಾಗದ ಒಂದು ಬಾಗಿಲಿನ ಹತ್ರ ಒಬ್ಬ ಸಾಧು ಬಂದಿದ್ದಾನೆ. ಸಾಧು ಅಂದ್ರೆ ಏನಪ್ಪಾ ಅಂದ್ರೆ ಪಂಡಿತ, ಅಂದ್ರೆ ತಿಳ್ಕೊಂಡಿರೋರ್ಗೆ ನಾವು ಸಾಧು ಅಂತೇಳಿ ಕರಿತೀವಿ. ಒಬ್ಬ ಸಾಧು ಬಂದಿದ್ದಾರೆ ಅಂತ ಹೇಳಿ ಆ ಸೇವಕ ಅಕ್ಬರನಿಗೆ ಬಂದು ಸುದ್ದಿಯನ್ನ ತಿಳಿಸ್ತಾರೆ. ಆಗ ಅವರ ಶಿಷ್ಯರು ಆ ಸಾಧು ವಿಶ್ವದಲ್ಲಿಯೇ ಬಹುದೊಡ್ಡ ಮೇಧಾವಿ ಹಾಗೂ ತುಂಬಾ ಬುದ್ಧಿವಂತರೆಂದು ಹೇಳುತ್ತಿದ್ದಾರೆ. ನೋಡಿ, ಆ ಸೇವಕ ಬಂದ್ಬಿಟ್ಟು ಅಕ್ಬರ್ಗೆ, ರಾಜನಿಗೆ ಹೇಳ್ತಾ ಇದ್ರು, ನೋಡಿ ಸ್ವಾಮಿ, ಇಲ್ಲಿ ನಮ್ಮ ಅರಮನೆಯ ಮುಂಭಾಗದ ದ್ವಾರದಲ್ಲಿ ಅಂದ್ರೆ ಅರಮನೆಯ ಮುಂದಿನ ದ್ವಾರದಲ್ಲಿ ಮುಖ್ಯ ಬಾಗಿಲಿನಲ್ಲಿ ಒಬ್ಬ ಸಾಧು ಬಂದಿದ್ದಾನೆ. ಆ ಸಾಧನಿಗೆ ಶಿಷ್ಯರಿದ್ದಾರೆ. ಆ ಶಿಷ್ಯರೆಲ್ಲ ಹೇಳ್ತಿದ್ದಾರೆ, ಈ ಸಾಧು ವಿಶ್ವದಲ್ಲಿಯೇ ಅಂದ್ರೆ ಇಡೀ ಪ್ರಪಂಚದಲ್ಲಿಯೇ ತುಂಬಾ ದೊಡ್ಡ ಮೇಧಾವಿ. ಮೇಧಾವಿ ಅಂದ್ರೆ ತುಂಬಾ ತಿಳ್ಕೊಂಡಿರ್ತಕ್ಕಂಥವ್ರು, ಬುದ್ಧಿವಂತರು, ಜ್ಞಾನಿಗಳು ಅಂತ ಅರ್ಥ ಬರುತ್ತೆ. ತುಂಬಾ ಜ್ಞಾನಿಗಳು, ವಿವೇಕ ಉಳ್ಳವರು ಅಂತ ಹೇಳ್ಬಿಟ್ಟು ಆ ಸಾಧುವಿನ ಬಗ್ಗೆ ಆ ಸಾಧುವಿನ ಶಿಷ್ಯರು ಹೇಳ್ತಾ ಇದ್ದಾರೆ. ತುಂಬಾ ಬುದ್ಧಿವಂತರಂತೆ ಅಂತ ಹೇಳ್ಬಿಟ್ಟು ಅಕ್ಬರನಿಗೆ ಸೇವಕ ಸುದ್ದಿಯನ್ನ ತಿಳಿಸ್ತಾರೆ. ಅಕ್ಬರ್ ತಕ್ಷಣವೇ ಆ ಸಾಧುವನ್ನು ಬರಮಾಡಿಕೊಂಡನು. ಅಕ್ಬರ್, ಆಯ್ತು, ಮುಖ್ಯ ದ್ವಾರದಲ್ಲಿ ಅಂದ್ರೆ ಮುಖ್ಯ ಬಾಗಿಲಿನಲ್ಲಿ ಇರ್ತಕ್ಕಂತಹ ಸಾಧನ್ನ ಕರೆಸಿ ಒಳಗಡೆ ಮಾತಾಡೋಣ ಅಂತ ಹೇಳ್ಬಿಟ್ಟು ತಕ್ಷಣನೇ ಒಪ್ಪಿಗೆಯನ್ನ ಕೊಡ್ತಾರೆ. ನಂತರ ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬಾ ತೇಜಸ್ವಿಯಾಗಿದ್ದ. ಅದೇ ಅವನೊಬ್ಬ ಬುದ್ಧಿವಂತನೆಂಬುದನ್ನು ಸಾರುತ್ತಿತ್ತು. ಅಂದ್ರೆ ಆ ಅರಮನೆಯನ್ನ ಪ್ರವೇಶಿಸಿದಂದ್ರೆ ಅರಮನೆ ಒಳಗಡೆ ಸಾಧುಗೆ ಬರೋದಕ್ಕೆ ಅಪ್ಪಣೆಯನ್ನ ಅಂದ್ರೆ ಒಪ್ಪಿಗೆಯನ್ನ ಕೊಟ್ಟಾಗ ಆ ಸಾಧು ಒಳಗಡೆ ಬರ್ತಾನೆ. ಬಂದಾಗ ಆ ಸಾಧು ತುಂಬಾ ತೇಜಸ್ವಿಯಾಗಿದ್ದ. ತೇಜಸ್ವಿ ಅಂದ್ರೆ ಅವನ ಕಾಂತಿ, ಮುಖದ ಕಾಂತಿ, ಮುಖ ಅಂತಕ್ಕಂಥದ್ದು ಕಾಂತಿಯಿಂದ ಕೂಡಿತ್ತು. ಅಂದ್ರೆ ಒಂದು ಹೇಳ್ತಾರಲ್ಲ, ಈಗ ದೊಡ್ಡವರು ಹೇಳ್ತಾರೆ, ಈ ಮುಖದಲ್ಲಿ ನೋಡಪ್ಪ ಏನ್ ಕಳೆ ಇದೆ, ರಾಜ ಕಳೆ ಇದೆ ಅಂತ. ಅಂದ್ರೆ ತೇಜಸ್ಸು, ಒಬ್ಬೊಬ್ರಿಗೆ ಎಷ್ಟು ಸುಂದರವಾಗಿರ್ತಾರೆ, ಕಲರ್ ಇರ್ತಾರೆ, ಆದ್ರೆ ಮುಖದಲ್ಲಿ ಕಳೆ ಇರಲ್ಲ. ಕಳೆ ಅಂದ್ರೆ ಒಂದು ಭಾವ, ಎಕ್ಸ್ಪ್ರೆಷನ್. ಆ ಮುಖದಲ್ಲಿ ಒಂದು ತೇಜಸ್ವಿ ಅಂದ್ರೆ ಬುದ್ಧಿವಂತ ಅಂತ ಅನ್ನೋದಕ್ಕೆ ಒಂದು ಕಾಂತಿ ಅಂತಕ್ಕಂಥದ್ದು ಆ ಸಾಧುವಿನ ಮುಖದಲ್ಲಿ ಇತ್ತು. ಅದೇ ಅವನೊಬ್ಬ ದೊಡ್ಡ ಬುದ್ಧಿವಂತ ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು. ಅಂದ್ರೆ ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳ್ತೀವಿ. ನಾವೆಷ್ಟು ವಿದ್ಯಾವಂತರಾದ್ರೇನು ನಮ್ಮಲ್ಲಿ ವಿನಯ ವಿವೇಕ ಏನೂ ಇಲ್ಲ ಅಂದ್ರೆ ನಾವು ವಿದ್ಯೆಯನ್ನ ಪಡೆದಿದ್ದಕ್ಕೂ ಸಾರ್ಥಕ ಆಗಲ್ಲ. ಆದ್ರಿಂದ ನಮ್ಗೆ ಎಷ್ಟೇ ವಿದ್ಯಾವಂತರಾದ್ರೂ ವಿವೇಕ ಇರ್ಬೇಕು, ವಿನಯ ಇರ್ಬೇಕು, ಸೌಜನ್ಯ ಇರ್ಬೇಕು. ಆ ಒಂದು ಲಕ್ಷಣ ಅಂತಕ್ಕಂಥದ್ದು ಆ ಸಾಧುವಿಗೆ ಇತ್ತು. ಆ ತೇಜಸ್ವಿಯಾಗಿದ್ದಂತಹ ಆ ಸಾಧುವಿನ ಮುಖ ಅವನೊಬ್ಬ ಬುದ್ಧಿವಂತ ಅಂತಕ್ಕಂಥದ್ದನ್ನ ಸಾರಿ ಹೇಳೋ ರೀತಿನಲ್ಲಿ ಅವನ ಮುಖ ತೇಜಸ್ಸಿನಿಂದ ಹೊಳಿತಾ ಇತ್ತು. ಹೀಗೆ ಸಾಧು, ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ. ಅಕ್ಬರ್ ಸಾಧುವಿಗೆ ಪ್ರಶ್ನೆ ಮಾಡ್ತಾರೆ. ಸಾಧು, ನೀನು ಬಹಳ ಬುದ್ಧಿವಂತನೆಂದು ನಾನು ಕೇಳಿದ್ದೇನೆ. ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ, ಆದ್ರಿಂದ ನೀನು ತುಂಬಾ ಬುದ್ಧಿವಂತ ಅಂತ ನಾನು ಕೇಳಲ್ಪಟ್ಟಿದ್ದೀನಿ.
ಆದ್ರಿಂದ ನಿನ್ನನ್ನ ಸ್ವಲ್ಪ ಪರೀಕ್ಷೆ ಮಾಡಬೇಕು ಎಷ್ಟು ಬುದ್ಧಿವಂತ ಅಂತ. ಆದ್ರಿಂದ ನಮ್ಮ ಆಸ್ಥಾನದಲ್ಲಿರ್ತಕ್ಕಂಥ ಪಂಡಿತರು ನಿಮಗೆ ಪ್ರಶ್ನೆಗಳನ್ನ ಕೇಳಲು ಹೇಳುತ್ತೇನೆ. ನೋಡಪ್ಪ, ನೀನ್ ತುಂಬಾ ಬುದ್ಧಿವಂತ ಅಂತ ನಾನು ಕೇಳಿದೀನಿ. ಆದ್ರಿಂದ ನಮ್ಮ ಆಸ್ಥಾನದಲ್ಲಿ ಅಂದ್ರೆ ನಮ್ಮ ಒಂದು ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತಹ ಕೆಲವೊಬ್ರು ಪಂಡಿತರಿದ್ದಾರೆ. ಅವರಿಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ನಿಮಗೆ ಹೇಳ್ತೇನೆ. ನೀನ್ ಸರಿಯಾಗಿ ನಮ್ಮ ಆಸ್ಥಾನದ ಪಂಡಿತರೊಡನೆ ಉತ್ತರವನ್ನ ಕೊಟ್ರೆ ನಿಮ್ಗೆ ಒಂದು ಅಮೂಲ್ಯವಾದಂತಹ ಅಂದ್ರೆ ಬೆಲೆ ಬಾಳುವಂತಹ ಒಂದು ಒಳ್ಳೆಯ ಉಡುಗೊರೆಯನ್ನ ಕೊಡ್ತೀನಿ. ಅಮೂಲ್ಯ ಅಂದ್ರೆ ಶ್ರೇಷ್ಠವಾದ ಅಂತ ಪದಕ್ಕೆ ಅರ್ಥ. ಅಮೂಲ್ಯ ಮೀನ್ಸ್ ಶ್ರೇಷ್ಠವಾದ ಅಂದ್ರೆ ಉನ್ನತವಾದಂತಹ ಒಂದು ಮುಖ್ಯವಾದಂತಹ ಒಂದು ಒಳ್ಳೆಯ ಉಡುಗೊರೆಯನ್ನ ಕೊಡ್ತೀನಿ. ಉಡುಗೊರೆ ಅಂದ್ರೆ ಗಿಫ್ಟ್. ನೀನ್ ತುಂಬಾ ಚೆನ್ನಾಗಿ ನಮ್ಮ ಆಸ್ಥಾನದ ಪಂಡಿತರೊಡನೆ ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನ ಕೊಟ್ರೆ ನಿಮ್ಗೆ ಒಂದು ಶ್ರೇಷ್ಠವಾದಂತಹ ಗಿಫ್ಟ್ ಅನ್ನ ಕೊಡ್ತೀನಿ, ಉಡುಗೊರೆಯನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ಬರ್ ಆ ಸಾಧುವಿಗೆ ಹೇಳ್ತಾರೆ. ಆ ಮಾತುವಿಗೆ ಸಾಧು ಆಗಬಹುದು ಎಂದನು. ಓಕೆ ಆಯ್ತು, ನಿಮ್ಮ ಆಸ್ಥಾನದ ಪಂಡಿತರೊಡನೆ ನಾನು ಉತ್ತರವನ್ನ ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ, ಸರಿ ಆಗ್ಬಹುದು ಅಂತ ಸಾಧು ಒಪ್ಪಿಗೆಯನ್ನ ಕೊಡ್ತಾರೆ. ನಂತರ ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್, ತೋದರಮಲ್ಲ, ಅಬುಲ್ ಫಜಲ್, ಫೈಜಿ ಮೊದಲಾದ ವಿದ್ವಾಂಸರಿದ್ದರು. ಅಕ್ಬರನ ಆಸ್ಥಾನದಲ್ಲಿ ಇನ್ನು ಎಷ್ಟೊಂದು ಜನ ವಿದ್ವಾಂಸರಿದ್ರು. ಅವರುಗಳಲ್ಲಿ ಪ್ರಮುಖವಾದವರು ಯಾರಪ್ಪ ಅಂತಂದ್ರೆ ತಾನ್ಸೇನ್, ತೋದರಮಲ್ಲ, ಅಬುಲ್ ಫಜಲ್, ಫೈಜಿ ಇನ್ನು ಮುಂತಾದ ವಿದ್ವಾಂಸರು ಆ ಒಂದು ಅಕ್ಬರನ ಆಸ್ಥಾನದಲ್ಲಿ ಇದ್ರು. ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದು, ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರ ಹೆಸರುಗಳೇನು ಅಂತ. ಎಸ್ ಚಿಲ್ಡ್ರನ್, ಅಕ್ಬರನ ಆಸ್ಥಾನದಲ್ಲಿದ್ದಂತಹ ವಿದ್ವಾಂಸರ ಹೆಸರು ತಾನ್ಸೇನ್, ತೋದರಮಲ್ಲ, ಅಬುಲ್ ಫಜಲ್ ಮತ್ತೆ ಫೈಜಿ ಅಂತಕ್ಕಂತಹ ಈ 4 ಮುಖ್ಯ ಪಂಡಿತರಿದ್ದಾರೆ. ಇವರಲ್ಲದೆ ಇನ್ನೂ ಅನೇಕ ವಿದ್ವಾಂಸರು ಸಹ ಅಕ್ಬರನ ಆಸ್ಥಾನದಲ್ಲಿ ಇರ್ತಾರೆ. ಹೀಗೆ ಆ ಒಂದು ಅಕ್ಬರ್ ಒಪ್ಪಿಗೆಯನ್ನ ಕೊಟ್ಟಿದ್ದ ಕಾರಣದಿಂದಾಗಿ ಅಲ್ಲಿ ಆಸ್ಥಾನದಲ್ಲಿದ್ದಂತ ಈ 4 ಜನ ವಿದ್ವಾಂಸರು ಆ ಸಾಧುವನ್ನ ಪ್ರಶ್ನೆಯನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲೇದಾಗಿ ಅಬುಲ್ ಫಜಲ್ ಕಳೆದು ಹೋದುದನ್ನು ಮತ್ತೆ ಪಡೆಯಲಾಗುವುದು ಯಾವುದು? ಸಾಧು. ಜೀವ, ಅವಕಾಶ, ಸಮಯ. ತೋದರಮಲ್ಲ, ಜಗತ್ತಿನಲ್ಲಿ ಅತ್ಯುತ್ತಮನಾದ ಸ್ನೇಹಿತನಾರು? ಸಾಧು. ಯುಕ್ತಾಯುಕ್ತ ಪರಿಜ್ಞಾನ, ವ್ಯಕ್ತಿಯ ಮುಂದಾಲೋಚನೆ. ಫೈಜಿ. ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು? ಸಾಧು. ಜ್ಞಾನ. ವಿದ್ವಾಂಸರು ಕೇಳಿದ ಪ್ರಶ್ನೆಗೆ ಸಾಧು ಸರಾಗವಾಗಿ ಉತ್ತರಿಸುತ್ತಿದ್ದ. ಮಾನ್ಸಿಂಗ್. ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು? ಮಾರುತಕ್ಕಿಂತ ವೇಗವಾದುದು ಯಾವುದು? ಅತ್ಯಂತ ಸಿಹಿಯಾದುದು ಯಾವುದು? ಎಂದು ಪ್ರಶ್ನೆಗಳ ಸುರಿಮಳೆಗರೆದ. ಸಾಧು. ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಆತನ ಧೈರ್ಯ. ಮಾರುತಕ್ಕಿಂತ ವೇಗವಾದುದು ಮನುಷ್ಯನ ಕಲ್ಪನೆ. ಅತ್ಯಂತ ಸಿಹಿಯಾದುದು ಮಗುವಿನ ನಗು. ತಾನ್ಸೇನ್. ಸಂಗೀತದಲ್ಲಿ ಅವಿನಾಶಿ ಯಾವುದು? ಸಾಧು. ಸ್ವರಗಳು. ವಿದ್ವಾಂಸರೆಲ್ಲರೂ ಸಾಧುವಿನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡರು. ಅನಂತರ ಅಕ್ಬರನೇ ಪ್ರಶ್ನಿಸತೊಡಗಿದ. ಹೀಗೆ ಅಕ್ಬರನ ಆಸ್ಥಾನದಲ್ಲಿದ್ದಂತಹ ಆ 4 ಪಂಡಿತರು ಅಂದ್ರೆ ಅಬುಲ್ ಫಜಲ್, ತೋದರಮಲ್ಲ, ಫೈಜಿ, ಮಾನ್ಸಿಂಗ್ ಅಂತಕ್ಕಂತಹ ಈ ಒಂದು ಪಂಡಿತರು ಆ ಸಾಧುಗೆ ಪ್ರಶ್ನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲೇದಾಗಿ ಅಬುಲ್ ಫಜಲ್ ಸಾಧುವಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ಕಳೆದು ಹೋದುದನ್ನು ಮತ್ತೆ ಪಡೆಯಲಾಗದು ಯಾವುದು? ಅಂದ್ರೆ ಒಮ್ಮೆ ಕಳೆದು ಹೋದ್ರೆ, ಒಮ್ಮೆ ನಾವು ಲಾಸ್ ಮಾಡ್ಕೊಂಡ್ರೆ ಅದು ಮತ್ತೆ ಪಡೆಯೋದಿಕ್ಕೆ ಆಗದೆ ಇರ್ತಕ್ಕಂಥದ್ದು ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ ಅಬುಲ್ ಫಜಲ್. ಅದಕ್ಕೆ ಸಾಧು ಜೀವ, ಅವಕಾಶ, ಸಮಯ. ಎಕ್ಸಾಕ್ಟ್ಲಿ ಕರೆಕ್ಟ್ ಚಿಲ್ಡ್ರನ್. ಒಮ್ಮೆ ಏನಾದ್ರೂ ನಮ್ಮ ಜೀವ ಅಥವಾ ನಾವು ಮರಣವನ್ನ ಹೊಂದಿದ್ರೆ ಮತ್ತೆ ನಾವು ಪುನಃ ಜೀವವನ್ನ ಬರೆಸೋದಿಕ್ಕೆ ಸಾಧ್ಯ ಇಲ್ಲ. ಕಳೆದು ಹೋದುದನ್ನು ಮತ್ತೆ ಪಡೆಯಲಾಗುವುದು ಯಾವುದು ಅಂತ ಅಬುಲ್ ಫಜಲ್ ಪ್ರಶ್ನೆ ಕೇಳಿದ್ದಕ್ಕೆ ಸಾಧು ಜೀವ ಮತ್ತೆ ಅವಕಾಶ ಅಂದ್ರೆ ಆಪರ್ಚುನಿಟಿ. ಒಂದು ಸಲ ಒಂದು ಸಿಕ್ಕಿದಂತಹ ಆಪರ್ಚುನಿಟಿಯನ್ನ ಕಳ್ಕೊಂಡ್ರೆ ಮತ್ತೆ ಅದು ಅವಕಾಶ ಸಿಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್
ನಮಗೆ ಒಂದು ಬಾಲ್ಯ ಅಂತಕ್ಕಂಥದ್ದು ಚೈಲ್ಡ್ಹುಡ್. ಆ ಚೈಲ್ಡ್ಹುಡ್ ಅಂತಕ್ಕಂಥದ್ದನ್ನ ನಾವು ಬಾಲ್ಯದಲ್ಲಿದ್ದಾಗ ನಮ್ಮ ಏಜ್ ಏನು ಬಾಲ್ಯದಲ್ಲಿದ್ದಾಗ ಆ ಬಾಲ್ಯದಲ್ಲಿ ಆಡ್ತಕ್ಕಂಥ ತುಂಟಾಟಗಳನ್ನಾಗಿರ್ಲಿ, ಆಟಗಳನ್ನಾಗಿರ್ಲಿ, ಏನೇ ಆಗಿರ್ಲಿ, ಬಾಲ್ಯಾವಸ್ಥೆಯಲ್ಲಿದ್ದಾಗ ಬಾಲ್ಯಾವಸ್ಥೆಯಲ್ಲಿ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ದೇನೆ ನಾವು ಆ ಒಂದು ಏಜ್ ಅನ್ನ ದಾಟಿ ಬಂದು ನಂತರ ನಾವು ಬಾಲ್ಯದಲ್ಲಿ ಅವಕಾಶಗಳು ನಮಗೆ ಸಿಗ್ಲಿಲ್ಲ, ಈಗ ನಾನು ಬಾಲ್ಯದ ಒಂದು ಜೀವನವನ್ನ ಅನುಭವಿಸ್ತೀನಿ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಯಾವಾಗ ಅವಕಾಶ ಸಿಗುತ್ತೋ ಅವಾಗ ಮಾತ್ರ ಅದನ್ನ ನಾವು ಉಪಯೋಗ ಪಡಿಸ್ಕೋಬೇಕು. ಹಾಗೇನೆ ಸಮಯ ಕೂಡ ಅಷ್ಟೇ. ಪ್ರತಿಯೊಂದು ಸೆಕೆಂಡ್ ಅಂತಕ್ಕಂಥದ್ದು ತುಂಬಾ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಒಮ್ಮೆ ನಾವು ಸಮಯವನ್ನ ಕಳ್ಕೊಂಡ್ವಿ ಅಂದ್ರೆ ಮತ್ತೆ ಆ ಸಮಯ ಸಿಗೋದಿಲ್ಲ. ಅಂದ್ರೆ ಪ್ರತಿದಿನನೂ ಇರುತ್ತೆ, ಆದ್ರೆ ನಿನ್ನೆ ಇವತ್ತಾಗಿರಲ್ಲ, ಇವತ್ತು ನಾಳೆ ಆಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನನೂ ವಿಶೇಷತೆಯಿಂದ ಕೂಡಿರುತ್ತೆ. ಆದ್ರಿಂದ ಕಳೆದು ಹೋದುದನ್ನು ಮತ್ತೆ ಪಡೆಯಲಾಗದ್ದು ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಜೀವ, ಅವಕಾಶ ಅಂದ್ರೆ ಅಪರ್ಚುನಿಟಿ, ಸಮಯ ಅಂದ್ರೆ ಟೈಮ್. ಜೀವ, ಅವಕಾಶ ಮತ್ತೆ ಸಮಯ ಈ ಮೂರು ಕಳೆದು ಹೋದ್ರೆ ಮತ್ತೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸಾಧು ಉತ್ತರವನ್ನ ಕೊಡ್ತಾರೆ. ನಂತರ ತೋದರಮಲ್ಲ ಸಾಧುವಿಗೆ ಪ್ರಶ್ನೆಯನ್ನ ಕೇಳ್ತಾನೆ. ಏನಂತ? ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿತ ಯಾರು? ಅಂದ್ರೆ ಪ್ರಪಂಚದಲ್ಲಿ ಅತ್ಯುತ್ತಮವಾದಂತಹ ಬೆಸ್ಟ್ ಫ್ರೆಂಡ್ ಯಾರು ಅಂತ. ಸಾಧು ಯುಕ್ತಾಯುಕ್ತ ಪರಿಜ್ಞಾನ, ವ್ಯಕ್ತಿಯ ಮುಂದಾಲೋಚನೆ. ಅಂದ್ರೆ ನಮ್ಗೆ ಯುಕ್ತಾಯುಕ್ತ ಪರಿಜ್ಞಾನ ಅಂದ್ರೆ ನಮ್ಗೆ ಕರೆಕ್ಟ್ ಟೈಮಲ್ಲಿ ಯಾವ ಡಿಸಿಷನ್ ತಗೋಬೇಕು ಅಂತಕ್ಕಂತಹ ಒಂದು ಯೋಚನೆ ಮಾಡ್ತಕ್ಕಂತಹ ಶಕ್ತಿ ಇರಬೇಕು. ಪರಿಜ್ಞಾನ, ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಮತ್ತೆ ವ್ಯಕ್ತಿಯ ಮುಂದಾಲೋಚನೆ, ಫ್ಯೂಚರ್ ಬಗ್ಗೆ ನಾವು ಮುಂದಾಲೋಚನೆಯನ್ನ ಮಾಡಬೇಕು. ಇದು ಅತ್ಯುತ್ತಮವಾದಂತಹ ಸ್ನೇಹಿತ. ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ನಾವು ಎಷ್ಟೊಂದ್ ಜನ ವ್ಯಕ್ತಿಗಳನ್ನ ಸ್ನೇಹಿತರನ್ನಾಗಿ ಮಾಡ್ಕೋತೀವಿ ಅವ್ರ ಬಗ್ಗೆ ನಂಬಿಕೆ ಇಟ್ಕೊಂಡು. ಆದ್ರೆ ಅದಲ್ಲ ಸ್ನೇಹಿತ. ಉತ್ತಮವಾದ ಸ್ನೇಹಿತ ಅಂದ್ರೆ ನಾವು ನಮ್ಮ ಒಂದು ಯೋಚನೆ ಮಾಡ್ತಕ್ಕಂಥದ್ದು, ಮುಂದಾಲೋಚನೆ ಮಾಡ್ತಕ್ಕಂಥದ್ದು. ಆ ಒಂದು ಮುಂದಾಲೋಚನೆಯನ್ನ, ವ್ಯಕ್ತಿಯ ಮುಂದಾಲೋಚನೆ, ಯಾವ ವ್ಯಕ್ತಿ ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾನೋ ಅದು ಆ ಯೋಚನೆ ಮಾಡ್ತಕ್ಕಂಥದ್ದು ಉತ್ತಮವಾದಂತಹ ಸ್ನೇಹಿತ ಆ ವ್ಯಕ್ತಿಗೆ ಆಗಿರುತ್ತೆ. ನಂತರ ಪೈಜಿ. ಈಗ ಮೊದಲನೇದಾಗಿ ಅಬುಲ್ ಫಜಲ್ ಪ್ರಶ್ನೆ ಮಾಡ್ತಾನೆ, ನಂತರ ತೋದರಮಲ್ಲ ಪ್ರಶ್ನೆ ಮಾಡ್ತಾನೆ, ಮೂರನೇದಾಗಿ ಪೈಜಿ ಅಂತಕ್ಕಂಥವ್ರು ಪ್ರಶ್ನೆಯನ್ನ ಮಾಡ್ತಾರೆ. ಏನಂತ? ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಅಂತ. ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಅಂದ್ರೆ ಸಾಧು ಹೇಳ್ತಾನೆ ಉತ್ತರ ಜ್ಞಾನ ಅಂತ. ವಿದ್ವಾಂಸರು ಕೇಳಿದ ಪ್ರಶ್ನೆಗಳಿಗೆ ಸಾಧು ಸರಾಗವಾಗಿ ಉತ್ತರಿಸುತ್ತಿದ್ದ. ಅಂದ್ರೆ ಅಬುಲ್ ಫಜಲ್, ತೋದರಮಲ್ಲ, ಪೈಜಿ ಈ ಮೂರು ಜನ ಕೇಳಿದಂತ ಪ್ರಶ್ನೆಗಳಿಗೆ, ವಿದ್ವಾಂಸರು ಕೇಳಿದಂತ ಪ್ರಶ್ನೆಗಳಿಗೆ ಈ ಸಾಧು ಸರಾಗವಾಗಿ ಯಾವುದೇ ರೀತಿಯಾದಂತಹ ಆತಂಕವನ್ನ ಪಡದೆ ಉತ್ತರವನ್ನ ಹೇಳ್ತಾ ಇದ್ರು. ಹಾಗಾಗಿ ಮಾನ್ಸಿಂಗ್ ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು? ಯಾವುದೇ ಒಬ್ಬ ವ್ಯಕ್ತಿಗೆ ಅತ್ಯುತ್ತಮವಾದಂತಹ ಸಾಮರ್ಥ್ಯ ಯಾವುದು? ಹಾಗೆ ಮಾರುತಕ್ಕಿಂತ ವೇಗವಾದುದು ಯಾವುದು? ಅತ್ಯಂತ ಸಿಹಿಯಾದುದು ಯಾವುದು? ಒಬ್ಬ ವ್ಯಕ್ತಿಗೆ ಅತ್ಯುತ್ತಮವಾದಂತಹ ಸಾಮರ್ಥ್ಯ ಯಾವುದು ಅಂತಕ್ಕಂಥದಕ್ಕೆ, ಅತ್ಯುತ್ತಮವಾದ ಸಾಮರ್ಥ್ಯ ಅಂದ್ರೆ ಆತನ ಧೈರ್ಯ. ಪ್ರತಿಯೊಬ್ಬ ವ್ಯಕ್ತಿಗೂ ಧೈರ್ಯ ಅಂತಕ್ಕಂಥದ್ದು ತುಂಬಾನೇ ಮಹತ್ವವನ್ನ ಕೊಡುತ್ತೆ. ಹಾಗೇನೆ ಮಾರುತಕ್ಕಿಂತ ಅಂದ್ರೆ ಬಿರುಗಾಳಿ, ಚಂಡಮಾರುತ ಅಂತ ಏನ್ ಹೇಳ್ತೀವಿ, ಆ ಚಂಡಮಾರುತಕ್ಕಿಂತ ವೇಗವಾದುದು ಅಂದ್ರೆ ಮನುಷ್ಯನ ಕಲ್ಪನೆ. ಈಗ ಗಾಳಿ ಬಂದಾಗ ಕೆಲವೊಂದು ಕಡೆಯಿಂದನ ಅಲೆಯಾಗಿ ಬರಬೇಕು ಆ ಚಂಡಮಾರುತ ಅಂದ್ರೂ ಸಹ. ಆದ್ರೆ ಕಲ್ಪನೆ ಅಂತಕ್ಕಂಥದ್ದು ನಾವೆಲ್ಲೋ ಕೂತ್ಕೊಂಡು ಬೇರೆ ಇನ್ನೆಲ್ಲೋ ಯಾವುದೋ ವಿಷಯದ ಬಗ್ಗೆ ಅತಿ ವೇಗವಾಗಿ ಇಮ್ಯಾಜಿನೇಷನ್ ಮಾಡ್ಕೊಬಹುದು. ನೋಡಿ, ನಾವ್ ಇಲ್ಲಿ ಕೂತ್ಕೊಂಡು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ಒಂದು ಡೆಲ್ಲಿನಲ್ಲಿ ಅಥವಾ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ನಿಲ್ತಕ್ಕಂಥದ್ದನ್ನಾಗ್ಲಿ, ಡೆಲ್ಲಿನಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದನ್ನಾಗ್ಲಿ, ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಬಹುಬೇಗ ಕಲ್ಪನೆಯನ್ನ ಮಾಡ್ಕೋಬಹುದು. ಅದು ಮಾರುತಕ್ಕಿಂತನೂ ಅತ್ಯಂತ ವೇಗವಾಗಿ ಕಲ್ಪನೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ನಂತರ ಅತ್ಯಂತ ಸಿಹಿಯಾದುದು ಅಂದ್ರೆ ಮಗುವಿನ ನಗು. ಮಗು ನಗ್ತಕ್ಕಂಥದ್ದು ಅತ್ಯಂತ, ಅತಿ ಪ್ಲಸ್ ಅಂತ ಅತ್ಯಂತ ಪದವನ್ನ ಬಿಡಿಸಿದಾಗ ಅತಿ ಪ್ಲಸ್ ಅಂತ ಅತ್ಯಂತ, ಅತ್ಯಂತ ಸಿಹಿಯಾದುದು ಅಂದ್ರೆ ಮಗುವಿನ ನಗು. ಸಿಹಿ ಪದಕ್ಕೆ ವಿರುದ್ಧಾರ್ಥಕ ಪದ ಕಹಿ. ಧೈರ್ಯ ಪದಕ್ಕೆ ವಿರುದ್ಧಾರ್ಥಕ ಪದ ಅಧೈರ್ಯ. ಸಾಮರ್ಥ್ಯ ಪದಕ್ಕೆ ವಿರುದ್ಧಾರ್ಥಕ ಪದ ಅಸಾಮರ್ಥ್ಯ. ಅತ್ಯುತ್ತಮ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದಾಗ ಅತಿ ಪ್ಲಸ್ ಉತ್ತಮ, ಅತ್ಯುತ್ತಮ ಅಂತ ಬಿಡಿಸಿ ಬರಿಬೇಕು. ಮಕ್ಕಳೇ, ಇಲ್ಲಿ ಪದವನ್ನು ಬಿಡಿಸಿ ಬರಿಬೇಕಾದ್ರೆ
ಈ ಪದ ಏನು ಅಂದ್ರೆ ಮೂಲ ಪದ ಅಂದ್ರೆ ಮೊದಲನೇದಲ್ಲಿ ಇರ್ತಕ್ಕಂಥ ಇವಾಗ ಈ ಪದವನ್ನ ಅತ್ಯುತ್ತಮ ಅಂತ ಏನು ಓದ್ತೀವಿ, ಈಗ ಅತ್ಯುತ್ತಮ ಅಂತಕ್ಕಂಥ ಪದಕ್ಕೆ ಏನ್ ಅರ್ಥ ಬರುತ್ತೆ, ಆ ಪದವನ್ನು ಬಿಡಿಸಿ ಬರೆದಾಗ ಆ ಪದಕ್ಕೆ ಅರ್ಥ ಯಾವುದೇ ರೀತಿಯಿಂದ ಕೆಡಬಾರ್ದು. ಅತ್ಯುತ್ತಮ ಅಂದ್ರೆ ನೋಡಿ ಮಕ್ಕಳ, ನೀವು ಹೇಗ್ ತಪ್ಪು ಮಾಡ್ತೀರಾ ಅಂದ್ರೆ ಆ ತಪ್ಪನ್ನ ಹೇಗ್ ಮಾಡಬಾರ್ದು ಅಂತಕ್ಕಂಥದ್ದು ತಿಳಿಯೋದಾದ್ರೆ, ಅತ್ಯುತ್ತಮ ಇಲ್ಲಿ 4 ಅಕ್ಷರ ಇದೆ ಅತ್ಯುತ್ತಮ ಅಂತ. ಪದವನ್ನ ಬಿಡಿಸಿ ಬರೆಯಿರಿ ಅಂತ ಕೊಟ್ಟಾಗ ನೀವು ಅತ್ಯು ಪ್ಲಸ್ ತಮ ಅಂತ ಬರೆದ್ರೆ ಇದು ತಪ್ಪು. ಅತ್ಯು ಅಂದ್ರೆ ಏನು ಅರ್ಥ ಇಲ್ಲ, ತಮ ಅಂದ್ರೆ ಏನು ಅರ್ಥ ಇಲ್ಲ. ಆದ್ರಿಂದ ಈ ಮೂಲ ಪದ ಹೇಗೆ ಇದೆಯೋ ಇದೇ ಅರ್ಥವನ್ನ ಬಿಡಿಸಿ ಬರೆದಾಗ್ಲೂ ಸಹ ಕೊಡ್ಬೇಕು. ಅತ್ಯುತ್ತಮ ಪದವನ್ನ ಬಿಡಿಸಿ ಬರೆದಾಗ ಅತಿ ಪ್ಲಸ್ ಉತ್ತಮ ಅಂದ್ರೆ ಉತ್ತಮದಲ್ಲೇ ಉತ್ತಮ ಅತ್ಯುತ್ತಮ, ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಅಂತ ಹೀಗೆ ಬಿಡಿಸ್ಬೇಕು. ವೇಗ ಅಂದ್ರೆ ಸ್ಪೀಡ್, ತುಂಬಾ ಸ್ಪೀಡಾಗಿ ಹೋಗೋದು. ಹೀಗೆ ಸಿಹಿಯಾದದ್ದು ಮಗುವಿನ ನಗು ಅಂತ ಹೇಳ್ಬಿಟ್ಟು ಸಾಧು ಉತ್ತರವನ್ನ ಹೇಳ್ತಾರೆ. ತಾನ್ಸೇನ್, ಸಂಗೀತದಲ್ಲಿ ಅವಿನಾಶಿ ಯಾವುದು ಅಂದ್ರೆ, ಸಂಗೀತದಲ್ಲಿ ಅವಿನಾಶಿ ಅಂದ್ರೆ ನಾಶವಾಗದೇ ಇರ್ತಕ್ಕಂಥದ್ದು ಯಾವುದು ಅಂತ ತಾನ್ಸೇನ್ ಕೇಳ್ತಾನೆ. ಅವಿನಾಶಿ ಪದಕ್ಕೆ ಅರ್ಥ ನಾಶವಿಲ್ಲದ್ದು ಅಥವಾ ನಾಶವಾಗದೇ ಇರುವುದು ಅಂತ. ಹಾಗಾದ್ರೆ ಸಾಧು ಸಂಗೀತದಲ್ಲಿ ಅವಿನಾಶಿ ಅಂತ ಅಂದ್ರೆ ಸ್ವರಗಳು, ಸಂಗೀತದ 7 ಸ್ವರಗಳು ಸರಿಗಮ ಪದನಿಸ ಅಂತ ಹೇಳ್ತೀವಲ್ಲ, ಇವು ಅವಿನಾಶಿ ನಾಶವಾಗದೇ ಇರ್ತಕ್ಕಂಥವು ಅಂತ ಹೇಳ್ತಾರೆ. ಹೀಗೆ ವಿದ್ವಾಂಸರೆಲ್ಲರೂ ಸಾಧುವಿನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡರು. ಹೀಗೆ ಅಕ್ಬರನ ಆಸ್ಥಾನದಲ್ಲಿದ್ದಂತಹ ಪಂಡಿತರು ಎಲ್ಲರೂ ಸಹ ಆ ಒಂದು ಸಾಧುವಿನ ಬುದ್ಧಿವಂತಿಕೆಯನ್ನ ಮೆಚ್ಕೊಳ್ತಾರೆ. ಅನಂತರ ಅಕ್ಬರನೇ ಪ್ರಶ್ನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದಿನ ತರಗತಿಯಲ್ಲಿ ಅಕ್ಬರ್ ಆ ಒಂದು ಸಾಧುವಿಗೆ ಏನೆಲ್ಲ ಪ್ರಶ್ನೆಯನ್ನ ಮಾಡ್ತಾರೆ, ಅಕ್ಬರ್ ಕೇಳಿದಂತ ಪ್ರಶ್ನೆಗೆ ಸಾಧು ಉತ್ತರಿಸ್ತಾರ ಅಥವಾ ಏನ್ ಪ್ರಶ್ನೆ ಕೇಳ್ತಾರೆ, ಇವರಿಬ್ಬರ ನಡುವೆ ಏನ್ ಸಂಭಾಷಣೆ ನಡೆಯುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ನಂತರ ನಾವು ಈ ಪಾಠದ ಸಾರಾಂಶವನ್ನ ತಿಳಿಯೋಣ. ಮೊದಲನೇದಾಗಿ ಪಾಠದ ಸಾರಾಂಶ ಸಮ್ಮರಿ. ಕೆಲ ದಿನಗಳ ನಂತರ ಕೆಲ ದಿನಗಳ ನಂತರ ಅಕ್ಬರನಿಗೆ ಬೀರಬಲನನ್ನು ಕಾಣುವಂತಹ ತವಕ ಉಂಟಾಗುತ್ತೆ, ನೋಡುವಂತಹ ಆಸೆ ಆಗುತ್ತೆ. ಆದ್ರಿಂದ ಅವನಿಗಾಗಿ ಹುಡುಕಾಡಿದ. ಆದ್ರೆ ಬೀರಬಲ ಎಲ್ಲೂ ಸಿಗ್ಲಿಲ್ಲ. ಎಂತ ಕೆಲಸ ಆಗೋಯ್ತು ಎಂದು ಅಕ್ಬರ್ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಒಮ್ಮೆ ಅಕ್ಬರ್ ದರ್ಬಾರ ನಡೆಸ್ತಾ ಇರ್ಬೇಕಾದ್ರೆ ಅಂದ್ರೆ ರಾಜ್ಯವನ್ನ ಆಳ್ತಾ ಇರ್ಬೇಕಾದ್ರೆ ಸೇವಕನೊಬ್ಬ ಒಳಗೆ ಬಂದು, ಪ್ರಭು, ಅರಮನೆಯ ದ್ವಾರದಲ್ಲಿ ಒಬ್ಬ ಸಾಧು ಬಂದಿದ್ದಾರೆ. ಆಗ ಅಕ್ಬರ್ ದರ್ಬಾರನ ರಾಜ್ಯವನ್ನ ಆಳ್ತಾ ಇರ್ಬೇಕಾದ್ರೆ ಸೇವಕನೊಬ್ಬ ಒಳಗೆ ಬಂದು, ಪ್ರಭು, ಒಬ್ಬ ಸಾಧು ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಸಾಧುವಿನ ಬಗ್ಗೆ ಅವನ ಸೇವಕರು ತುಂಬಾ ಹೇಳ್ತಿದ್ದಾರೆ, ಅವರು ತುಂಬಾ ಬುದ್ಧಿವಂತ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೇವಕ ಬಂದು ಅಕ್ಬರ್ಗೆ ಹೇಳ್ತಾರೆ. ಅಕ್ಬರ್ ತಕ್ಷಣವೇ ಆ ಸಾಧುವನ್ನು ಬರಮಾಡ್ಕೊಳ್ತಾನೆ. ಆಯ್ತು, ಆ ಸಾಧುವನ್ನ ನಮ್ಮ ಆಸ್ಥಾನಕ್ಕೆ ಕರಿ, ನಮ್ಮ ಮನೆಗೆ ಕರಿ, ಅರಮನೆಗೆ ಅಂತ ಬರಮಾಡ್ಕೊಳ್ತಾನೆ. ನಂತರ ಅರಮನೆಯನ್ನು ಪ್ರವೇಶಿಸಿದಂತ ಸಾಧು ತುಂಬಾ ತೇಜಸ್ವಿಯಾಗಿದ್ದ. ಅರಮನೆಗೆ ಒಳಗಡೆ ಬಂದಿರತಕ್ಕಂತ ಸಾಧು ತುಂಬಾ ಕಾಂತಿಯುಳ್ಳವನಾಗಿದ್ದ. ಅದೇ ಅವನೊಬ್ಬ ಬುದ್ಧಿವಂತನೆಂಬುದನ್ನ ಸಾರ್ತಾ ಇತ್ತು. ಅವನ ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು ಇವನು ತುಂಬಾ ಬುದ್ಧಿವಂತ, ಇಂಟೆಲಿಜೆಂಟು, ಪಂಡಿತ ಇವನೊಬ್ಬ ಅಂದ್ರೆ ಜ್ಞಾನಿ ಅಂತ ಹೇಳ್ಬಿಟ್ಟು ಗೊತ್ತಾಗೋ ರೀತಿಯಲ್ಲಿ ಮುಖದಲ್ಲಿ ಕಾಂತಿ ಇತ್ತು. ಸಾಧು, ನೀನು ಬಹಳ ಬುದ್ಧಿವಂತನೆಂದು ಕೇಳಿದೆ. ನಿನ್ನನ್ನು ಪರೀಕ್ಷಿಸುವ ಸಲುವಾಗಿ ಅಂದ್ರೆ ನಿನ್ನ ತುಂಬಾ ಬುದ್ಧಿವಂತ ಅಂತ, ನಿನ್ನ ಪಾಂಡಿತ್ಯದ ಬಗ್ಗೆ ನಾನು ಕೇಳಿದ್ದೀನಿ. ಆದ್ರಿಂದ ನಿನ್ನನ್ನು ಪರೀಕ್ಷೆ ಮಾಡೋ ಸಲುವಾಗಿ ನಮ್ಮ ಆಸ್ಥಾನದ ಪಂಡಿತರನ್ನ ಪ್ರಶ್ನೆ ಮಾಡೋದಕ್ಕೆ ಹೇಳಿದ್ದೀನಿ. ಅವ್ರ ಪ್ರಶ್ನೆಗಳನ್ನು ಕೇಳ್ತಾರೆ. ನೀನು ಉತ್ತರವನ್ನ ಹೇಳಿದ್ರೆ ಅಮೂಲ್ಯವಾದಂತಹ ಉಡುಗೊರೆಗಳನ್ನ ನಿನಗೆ ನೀಡ್ತೇನೆ ಅಂತ ಅಕ್ಬರ್ ಆ ಸಾಧುವಿಗೆ ಹೇಳ್ತಾರೆ. ಆ ಮಾತುಗೆ ಸಾಧು ಆಗಬಹುದು ಎಂದನು. ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್, ತೋದರಮಲ್ಲ, ಅಬುಲ್ ಫಜಲ್, ಪೈಜಿ ಮೊದಲಾದ ವಿದ್ವಾಂಸರಿದ್ದರು. ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್, ಅಬುಲ್ ಫಜಲ್, ತೋದರಮಲ್ಲ ಮತ್ತೆ ಪೈಜಿ ಅಂತಕ್ಕಂಥ ಇನ್ನೂ ಮುಂತಾದ ವಿದ್ವಾಂಸರು ಇರ್ತಾರೆ. ಮೊದಲೇದಾಗಿ ಅಬುಲ್ ಫಜಲ್, ಕಳೆದು ಹೋದದನ್ನು ಮತ್ತೆ ಪಡೆಯಲಾಗುವುದು ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಸಾಧು, ಜೀವ, ಅವಕಾಶ ಮತ್ತು ಸಮಯ ಇವು ಒಮ್ಮೆ ಕಳೆದೋದ್ರೆ ಮತ್ತೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ನಂತರ ತೋದರಮಲ್ಲ, ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿತ ಯಾರು ಅಂತಾರೆ.
ಯುಕ್ತ ಪರಿಜ್ಞಾನ ವ್ಯಕ್ತಿಯ ಮುಂದಾಲೋಚನೆ, ಇದು ಅತ್ಯುತ್ತಮವಾದಂತಹ ಸ್ನೇಹಿತ ಅಂತ ಸಾಧು ಉತ್ತರವನ್ನು ಹೇಳ್ತಾರೆ. ನಂತರ 5G, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಸಾಧು ಜ್ಞಾನ ಅಂತ ಹೇಳ್ತಾರೆ. ಹೀಗೆ ವಿದ್ವಾಂಸರು ಕೇಳಿದಂತ ಪ್ರಶ್ನೆಗಳಿಗೆ ಸಾಧು ಸರಾಗವಾಗಿ ಉತ್ತರಿಸುತ್ತಿದ್ದ. ಆಗ ಮಾನ್ಸಿಂಗ್, ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು, ಮಾರುತಕ್ಕಿಂತ ವೇಗವಾದುದು ಯಾವುದು, ಅತ್ಯಂತ ಸಿಹಿಯಾದುದು ಯಾವುದು ಅಂತ ಪ್ರಶ್ನೆಯನ್ನ ಮಾನ್ಸಿಂಗ್ ಸಾಧುವಿಗೆ ಕೇಳ್ತಾರೆ. ಆಗ ಸಾಧು ಅತ್ಯಂತ ಸಿಹಿಯಾದುದು ಯಾವುದು ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ತಾನ್ಸಿಂಗ್ ಕೇಳ್ತಾನೆ. ನಂತರ ಸಾಧು ವ್ಯಕ್ತಿಯ ಅತ್ಯುತ್ತಮ ಸಾಮರ್ಥ್ಯ ಅಂದ್ರೆ ಆತನ ಧೈರ್ಯ, ಮಾರುತಕ್ಕಿಂತ ವೇಗವಾದುದು ಅಂದ್ರೆ ಮನುಷ್ಯನ ಕಲ್ಪನೆ, ಅತ್ಯಂತ ಸಿಹಿಯಾದುದು ಅಂದ್ರೆ ಮಗುವಿನ ನಗು ಅಂತಕ್ಕಂಥ ಉತ್ತರವನ್ನ ಕೊಡ್ತಾನೆ ಸಾಧು. ನಂತರ ತಾನ್ಸೇನ್, ಸಂಗೀತದಲ್ಲಿ ಅವಿನಾಶಿ ಯಾವುದು, ಅವಿನಾಶಿ ಅಂದ್ರೆ ನಾಶವಾಗದೇ ಇರತಕ್ಕಂಥದ್ದು ಸಂಗೀತದಲ್ಲಿ ಯಾವುದು ಅಂತ ಕೇಳಿದಾಗ ಸಾಧು ಸ್ವರಗಳು ಅಂದ್ರೆ ಸರಿಗಮ ಪದನಿಸ ಅಂತ ಹೇಳ್ತೀವಿ, ಈ ಸ್ವರಗಳು ಸಂಗೀತದಲ್ಲಿ ಅವಿನಾಶಿ ಅಂದ್ರೆ ನಾಶವಾಗದೇ ಇರತಕ್ಕಂಥವು ಅಂತ ಉತ್ತರವನ್ನ ಕೊಡ್ತಾರೆ. ಆಗ ವಿದ್ವಾಂಸರೆಲ್ಲರೂ ಸಾಧುವಿನ ಬುದ್ಧಿವಂತಿಕೆಯ ಬಗ್ಗೆ ಮೆಚ್ಕೊಳ್ತಾರೆ. ಆನಂತರ ಅಕ್ಬರನೇ ಪ್ರಶ್ನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪದಗಳ ಅರ್ಥ. ಮೊದಲನೇದಾಗಿ ಅವಿನಾಶಿ ಅಂದ್ರೆ ನಾಶವಿಲ್ಲದ್ದು, ಕೌಶಲ ಅಂದ್ರೆ ಜಾಣತನ, ಮಿತ್ರ ಸ್ನೇಹಿತ ಗೆಳೆಯ, ತೇಜಸ್ವಿ ತೇಜಸ್ಸುಳ್ಳವ ಅಥವಾ ಕಾಂತಿಯುಳ್ಳವ ಅಂತ ಹೇಳ್ತೇವೆ. ಇಷ್ಟು ಪದಗಳ ಅರ್ಥ. ಮಕ್ಕಳೇ, ವಿಡಿಯೋವನ್ನ ವಾಚ್ ಮಾಡಿ ಅಂದ್ರೆ ವೀಕ್ಷಣೆ ಮಾಡಿ ಪಾಠವನ್ನ ಅರ್ಥೈಸ್ಕೊಳ್ಳಿ. ನಿಮಗೆ ಸುಲಭವಾಗಿ ಈ ಪಾಠದ ವಿವರಣೆ ಅರ್ಥ ಆಗಿದೆ ಎಂದು ನಾನು ಭಾವಿಸ್ತೇನೆ. ಹಾಗೆ ಕೊಟ್ಟಿರ್ತಕ್ಕಂತಹ ಈ ಪದಗಳ ಅರ್ಥವನ್ನ ಅಭ್ಯಾಸ ಮಾಡಿ, ಕೆಳಗೆ ಕೊಟ್ಟಿರ್ತಕ್ಕಂತಹ ಅಭ್ಯಾಸ ಪತ್ರಿಕೆ ಅಂದ್ರೆ ವರ್ಕ್ಶೀಟ್ ಅನ್ನ ಫಾಲೋ ಮಾಡಿ, ಹಾಗೆ ಅದಕ್ಕೆ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರಿಸುವಂತ ಪ್ರಯತ್ನವನ್ನ ಮಾಡ್ತೀರಾ ಎಂದು ಭಾವಿಸುತ್ತಾ ಈ ದಿನದ ತರಗತಿಯನ್ನ ಮುಕ್ತಾಯ ಮಾಡುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ವಿನುತಾ.